ಒಬ್ಬ ಲೇಖಕ ಯಾವಾಗ ಶ್ರೇಷ್ಠನಾಗ್ತಾನೆ ಅಂದರೆ, ಅವನು ಒಂದು ಪೀರಿಯಡ್ಗೆ, ಒಂದು ಕಾಲಕ್ಕೆ ಸಂದು ಮರೆಯಾಗಿ ಹೋದರೆ ಅವನನ್ನು ನಾವು ಲೇಖಕ ಅಂತನ್ನಲ್ಲ. ಮೊದಲನೇದಾಗಿ ಮೇಷ್ಟ್ರು ಕಾರ್ಯಕ್ರಮ ಅಂತ ಅಂದ್ರೇನೆ ಉಳಿದೆಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ಭಿನ್ನವಾಗಿ ಇರುತ್ತೆ. ಇವತ್ತು ಇಲ್ಲಿ ನೆರೆದಿರುವಂತಹ ಒಂದು ಜನಸಮೂಹವನ್ನು ನೋಡಿದರೆ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇಲ್ಲಿ ಇದ್ದಾರೆ. ಚಲನಚಿತ್ರ ಆ ಒಂದು ಕ್ಷೇತ್ರ, ಸಂಗೀತ, ನಿರ್ದೇಶಕರುಗಳು, ಸಾಹಿತಿಗಳು, ವಿದ್ಯಾರ್ಥಿಗಳು, ಮುಖ್ಯವಾಗಿ ಅವರ ಒಂದು ವಿದ್ಯಾರ್ಥಿಗಳ, ನನ್ನನ್ನು ಒಳಗೊಂಡು ಒಂದು ವಿದ್ಯಾರ್ಥಿಗಳ ಪಡೆ ಇದೆ. ಎಲ್ಲರೂ ಕೂಡ ನಾವಿಲ್ಲಿ ಸೇರಿದ್ದೀವಿ. ಹಾಗಾಗಿ ಮೇಷ್ಟ್ರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂದರೆ ಅದು ನಮ್ಮದೇ ಅನ್ನುವ ಒಂದು ಸಂಭ್ರಮ ಸಹಜವಾಗಿ ಇಲ್ಲಿ ನೆಲೆಗೊಳ್ಳುತ್ತೆ ಅನ್ನುವಂಥದ್ದು. ಹಲವಾರು ಸಂಘಟನೆಗಳಲ್ಲಿ ಇರುವಂತಹ ಎಲ್ಲರೂ ಇಲ್ಲಿ ಇದ್ದಾರೆ. ಹಾಗಾಗಿ ಮೇಷ್ಟ್ರು ಅಂದರೆ ಎಲ್ಲವೂ ಹೌದು, ಸಂಘಟನೆ, ಬೇರೆ ಬೇರೆ ಕ್ಷೇತ್ರವೂ ಹೌದು, ಎಲ್ಲವೂ ಹೌದು ಅಂಥೇಳಿ. ಬಂಡಾಯ ಸಂಘಟನೆಯಲ್ಲಿ ಬಹುದೊಡ್ಡ ಹೆಸರಾದಂತಹ ಮೇಷ್ಟ್ರು ಸಂಘಟನೆಯ ಮೂಲಕ ಬೆಳೆದು ಬಂದಂತಹ ಒಂದು ರೀತಿ, ಸೃಷ್ಟಿಸಿಕೊಂಡಂತಹ ವಲಯ, ಇವೆಲ್ಲವನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿಗೆ ಸಾಹಿತ್ಯ ಮತ್ತು ಸಮಾಜದ ಜೊತೆ ಹೇಗೆ ಬೆಳೆಯಬೇಕು ಮತ್ತು ಹೇಗೆ ಒಡನಾಟವನ್ನು ಇಟ್ಕೋಬೇಕು, ಹೇಗೆ ನಂತರದ ಪೀಳಿಗೆಯನ್ನು ರೂಪಿಸ್ಬೇಕು ಅನ್ನೋದಕ್ಕೆ ಮೇಷ್ಟ್ರು ಥರದವರು, ಬರ್ಗೂರವರನ್ನು ಒಳಗೊಂಡು ಹಲವಾರು ಮೇಷ್ಟ್ರುಗಳು ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಇಲ್ಲಿ ಬರ್ತಾರೆ. ಇವತ್ತು ಇಲ್ಲಿ ಬಿಡುಗಡೆಗೊಂಡಂತಹ ಪುಸ್ತಕ ಸೌಹಾರ್ದ ಭಾರತ, ಸಮಾನತೆಯ ಸ್ನೇಹಿತ. ಅವರು ಬರೆದಿರುವಂತಹ ಪುಸ್ತಕಗಳಲ್ಲಿ ಸ್ವಲ್ಪ ಚಿಕ್ಕ ಗಾತ್ರದ ಪುಸ್ತಕ ಅದು. ಯಾಕೆಂದರೆ ಇದು ಸಾಹಿತ್ಯ ಕೃತಿ ಅಲ್ಲ, ಒಂದು ಜನಾಂದೋಲನದ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಂತಹ ಒಂದು ಪುಸ್ತಕ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಮೇಷ್ಟ್ರು ಹಲವಾರು ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಹೋದ ಕಡೆ ಎಲ್ಲ ಮೇಷ್ಟ್ರದ್ದು ಅವರದೇ ಆದಂತಹ ಒಂದು ಛಾಪನ್ನು ಒತ್ತುತ್ತಾರೆ. ಸಾಹಿತ್ಯ ಅಕಾಡೆಮಿ ಆಗ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು, ಅವರ ಚಲನಚಿತ್ರಗಳಾಗ್ಬೋದು, ಬಿಡುಗಡೆ ಕಾರ್ಯಕ್ರಮಗಳಾಗ್ಬೋದು, ಅದಕ್ಕೊಂದು ಸ್ಪಷ್ಟತೆ ಇರುತ್ತೆ. ಅದು ಹೀಗೆ ಆಗಬೇಕು, ಹೀಗೆ ಎಂಡ್ ಆಗಬೇಕು, ಮತ್ತು ಇಂಥವರೇ ಅಲ್ಲಿ ಇರಬೇಕು ಅನ್ನೋ ಒಂದು ಸ್ಪಷ್ಟತೆ ಮೇಷ್ಟ್ರಿಗಿರುತ್ತೆ. ಅದನ್ನು ಬಹಳಷ್ಟು ಬಾರಿ ನಾನು ಗಮನಿಸಿದ್ದೀನಿ. ಆಮೇಲೆ ಅವ್ರದ್ದು ಇನ್ನೊಂದು ವಿಶೇಷ ಗುಣ ಏನಂದರೆ, ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಆರಂಭದ ಮಾತುಗಳು, ಆಶಯದ ಮಾತಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದು ಮೇಷ್ಟ್ರದೇ ಆಗಿರುತ್ತೆ. ಆನಂತರ ಮಾತಾಡೋರಿಗೆ ಸಹಜವಾಗಿಯೇ ಒಂದು ರೀತಿಯ ಒಂದು ಗ್ಯಾಪಲ್ಲಿ ಕ್ರಿಯೇಟ್ ಆಗುತ್ತಿತ್ತು. ನಾನು ಆಕ್ಷೇಪಣೆ ಮಾಡ್ತಿಲ್ಲ, ಅದು ಮೇಷ್ಟ್ರ ಒಂದು ರೀತಿ ಅನ್ನೋದನ್ನು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಈ ಒಂದು ಪುಸ್ತಕದ ಹಿನ್ನೆಲೆಯನ್ನು ನಾವು ತಗೊಂಡ್ರೆ, ಇವತ್ತು ಎಂತಹ ಭಾರತದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅನ್ನೋ ಪ್ರಶ್ನೆಗಳನ್ನು ನಾವಿಲ್ಲಿ ಹಾಕೋಬೇಕಾಗತ್ತೆ. ಈ ಎಲ್ಲ ಲೇಖನಗಳ ಹಿಂದೆ ಆ ಪ್ರಧಾನ ಕಾಳಜಿ ಕೆಲಸ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಅನ್ನುವಂಥದ್ದು. ಉದಾಹರಣೆಗೆ ಹೇಳೋದಾದರೆ, ಸುಮ್ಮನೆ ಒಂದು 2-3 ಘಟನೆಗಳನ್ನು ಕೊಟ್ಟು ಈ ಕೃತಿಗೂ ಅವಕ್ಕೂ ಹೇಗೆ ಸಂಬಂಧಗಳನ್ನು ಕಲ್ಪಿಸ್ಕೋಬೋದು ಅನ್ನೋದನ್ನು ನಾವು ನೋಡ್ಬೋದು. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾವು ನೋಡಿದರೆ, ಚಲನಚಿತ್ರಗಳಲ್ಲಿ ನೋಡ್ತಿದ್ವಿ, ಕೇಳ್ತಿದ್ವಿ. ಪಿಸ್ತೂಲಿನ ಮೂಲಕ, ಬಂದೂಕುಗಳ ಮೂಲಕ ಗುಂಡು ಹಾರಿದ ಸಂದರ್ಭಗಳನ್ನು ನಾವು ನೋಡಿದ್ವಿ. ನಂಗೊಂದು ಕ್ಷಣ ಅನ್ನಿಸ್ತು, ಇದು ಪಟಾಕಿಗಳ ಸದ್ದೇನಾದರೂ ಇರ್ಬೋದಾ ಅಂಥೇಳಿ. ಆದರೆ ಅಲ್ಲ, ಅದು ನಿಜವಾದ ಪಿಸ್ತೂಲುಗಳನ್ನು, ಗುಂಡುಗಳನ್ನು ಅಲ್ಲಿ ಬಳಸಲಾಗಿತ್ತು ಅನ್ನುವಂಥದ್ದು. ಮೊನ್ನೆ ತಾನೇ ನಡೆದಂತಹ ಇನ್ನೊಂದು ಘಟನೆ, ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ, ಒಬ್ಬ ಪಕ್ಷದ ಕಾರ್ಯಕರ್ತೆ ಮೇಲೆ ನಡೆದಂತಹ ಹಲ್ಲೆ. ಅದರ ಸ್ಪಷ್ಟ ಚಿತ್ರಣಗಳಿನ್ನೂ ಸಿಕ್ಕಿಲ್ಲ. ಆದರೆ ಆಕೆಯೇ ವಿವಸ್ತ್ರಗೊಂಡು ಗಲಾಟೆಗಳಾಯಿತು ಅನ್ನೋದು ಹೊರನೋಟಕ್ಕೆ ಬಂದಂತಹ ಒಂದು ವರದಿ. ರಾಜಕಾರಣ ಎಲ್ಲಿ ನಡೀತಾ ಇದೆ, ಅದು ಮಹಿಳೆ ಆಗಲಿ ಪುರುಷ ಆಗಲಿ, ಯಾವ ಪತನದ ಕಡೆಗೆ ನಾವು ನಡೀತಾ ಇದ್ದೀವಿ ಅನ್ನೋವಂಥದ್ದು. ಇನ್ನೊಂದು ಸುಮಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಸುದ್ದಿ, ಅಮೇರಿಕಾದ ಪ್ರೆಸಿಡೆಂಟ್ ವೆನಿಜುವೆಲಾ ಪ್ರೆಸಿಡೆಂಟ್ ಮೇಲೆ ಮಾಡಿದ ಹಲ್ಲೆ. ಅವರನ್ನೊಬ್ಬ ಬಂದಿಯ ಹಾಗೆ ತಗೊಂಡೋಗಿ ನ್ಯೂಯಾರ್ಕಿನ ಕಟಕಟೆಯಲ್ಲಿ ನಿಲ್ಲಿಸಿ ಮಾಡಿದಂತಹ ವಿಚಾರಣೆಗಳು. ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ, ಇಂಟರ್ನ್ಯಾಷನಲ್ ಲಾ ಅನ್ನೋವಂಥದ್ದು ಒಂದಿದೆ. ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಇದು ಕೇವಲ ಭಾರತದ ಪ್ರಶ್ನೆ ಅಲ್ಲ, ಕೇವಲ ಕರ್ನಾಟಕದ ಪ್ರಶ್ನೆ ಅಲ್ಲ, ಇಡೀ ಜಗತ್ತು ಅಥವಾ ವಿಶ್ವ ಯಾವ ಕಡೆಗೆ ಹೋಗ್ತಾ ಇದೆ, ಕಾನೂನುಗಳು, ಕಟ್ಟಳೆಗಳು, ಸಂವಿಧಾನಗಳು ಎಲ್ಲಿದೆ ಅನ್ನೋ ಪ್ರಶ್ನೆಗಳು ಇವತ್ತು ಹುಟ್ಟುವಂತಹ ಸಂದರ್ಭದಲ್ಲಿ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಸೌಹಾರ್ದ ಭಾರತ, ಸಮಾನತೆಯ ಸ್ನೇಹಿತ ಅನ್ನೋ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಬಹಳ ಸಾಂಕೇತಿಕವಾಗಿ ಬಹಳ ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೀನಿ.
ಹಿಂದೆ ಪ್ರಸಾರಾಂಗಗಳಲ್ಲಿ ಸಣ್ಣ ಸಣ್ಣ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾಯಿದ್ರು, ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಸುಲಭವಾಗಿ ಅರಗಿಸಿಕೊಳ್ಳುವ ರೀತಿಯಲ್ಲಿ. ಅದೇ ಸ್ವರೂಪದ ಈ ಒಂದು ಪುಸ್ತಕ ಇವತ್ತು ಇಡೀ ಕರ್ನಾಟಕದಲ್ಲಿ 23 ಭಾಗಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಸರಾಂತ ಲೇಖಕರುಗಳು ಭಾಗವಹಿಸ್ತಾ ಇದ್ದಾರೆ, ವಿವಿಧ ಸಂಘಟನೆಗಳವರು ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇಂತಹದೊಂದು ಕೆಲಸ ಇವತ್ತು ಆಗುವ ಅಗತ್ಯ ಖಂಡಿತ ಇತ್ತು. ಅದು ಮೇಷ್ಟ್ರ ಪುಸ್ತಕದ ಮೂಲಕ ಆಗ್ತಾ ಇರೋದು ಬಹಳ ಅರ್ಥಪೂರ್ಣ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಅನ್ನುವಂಥದ್ದು. ಇಲ್ಲಿ ಈ ಪುಸ್ತಕದಲ್ಲಿರುವಂತಹ ಲೇಖನಗಳನ್ನು ನಾವು ಸುಮ್ಮನೆ ನೋಡ್ತಾ ಹೋದರೆ, ನಾನು ಕೃತಿ ಕುರಿತೇ ಒಂದಷ್ಟು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು 9 ಲೇಖನಗಳು ಈ ಪುಸ್ತಕದಲ್ಲಿ ಇದೆ. ಮೇಷ್ಟ್ರೆ ಹೇಳಿದ ಹಾಗೆ ಅಲ್ಲಲ್ಲಿ ಈಗಾಗಲೇ ಪ್ರಕಟಗೊಂಡಿರುವಂತಹ ಬೇರೆ ಬೇರೆ ವೇದಿಕೆಗಳಲ್ಲಿ ಮಾತನಾಡಿದಂತಹ ಲೇಖನಗಳನ್ನು ಇವತ್ತಿನ ಒಂದು ಸಂದರ್ಭಕ್ಕೆ ಹೋಲಿಸಿ ಅಥವಾ ಇವತ್ತಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಪಠ್ಯವನ್ನು ಅವರು ಸಿದ್ಧಪಡಿಸಿದ್ದಾರೆ. ಆ ಪಠ್ಯ ಯಾರಿಗೆ ತಲುಪಬೇಕು? ಸಾಕಷ್ಟು ಯುವ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ ಇಲ್ಲಿ. ಇಂಥವರಿಗೆ ಅವ್ರು ತಲುಪಬೇಕು, ಇಂತಹ ವಿಷಯಗಳನ್ನು ಅವರು ಕೇಳಬೇಕು. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಬಹಳ ಸ್ಟ್ರಾಂಗ್ ಆಗಿ ನಮ್ಮನ್ನು ಆಳ್ತಾ ಇರುವಂಥ ಸಂದರ್ಭದಲ್ಲಿ ಹಲವಾರು ಸುದ್ದಿಗಳನ್ನು ನೋಡ್ತಾ ಇದ್ರೆ ಯಾವುದು ನಿಜ ಯಾವುದು ಸತ್ಯ ಅಂತ ಬಹಳ ಗೊಂದಲಗಳಾಗ್ತಾ ಇರುತ್ತೆ. ವಿದೇಶದ ನ್ಯೂಸ್ಗಳನ್ನು ಒಳಗೊಂಡು ಕರ್ನಾಟಕದ ನ್ಯೂಸ್ಗಳನ್ನು ನೋಡ್ತಾ ಇದ್ದರೆ ಇದರಲ್ಲಿ ಫೇಕ್ ಯಾವುದು ಸತ್ಯ ಯಾವುದು ಅಂತ ನಾವು ಒಂದು ಹುಡುಕೊಂಡು ನೋಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಯುವ ಜನಾಂಗ ಬಹಳ ಬೇಗ ಅವುಗಳನ್ನು ನಂಬುವ, ಮೋಸ ಹೋಗುವ, ಅದನ್ನು ಹಿಂಬಾಲಿಸಿಕೊಂಡು ಹೋಗುವಂತಹ ಒಂದು ಸಂದರ್ಭದಲ್ಲಿ ಇಂತಹ ವಿಚಾರಗಳು ಎಷ್ಟು ಮುಖ್ಯ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸುಮಾರು 2-3 ವರ್ಷಗಳಿಂದ ನಾವು ಅದರ ಹಿಂದೆ ಈ ಸಹಿಷ್ಣುತೆ, ಸೌಹಾರ್ದತೆ ಅನ್ನೋ ಪದಗಳನ್ನು ಅಷ್ಟಾಗಿ ನಾವು ಕೇಳ್ತಿರ್ಲಿಲ್ಲ. ಇದ್ದಕ್ಕಿದ್ದಾಗೆ 3-4 ವರ್ಷಗಳಿಂದ ಈ ಪದಗಳನ್ನು ತುಂಬ ಬಳಸ್ತಾ ಇದ್ದೀವಿ. ಹಾಗಾದರೆ ಈ ನಾಡಿನಲ್ಲಿ ಸೌಹಾರ್ದತೆ ಅನ್ನೋದಿಲ್ವೇ, ಸಹಿಷ್ಣುತೆ ಅನ್ನೋದಿಲ್ವೇ, ಅಥವಾ ಈ ಪದಗಳು ಈಗ ಹೊಸದಾಗಿ ಹುಟ್ಟುಕೊಂಡಿದೆಯೇ, ಹೊಸದಾಗಿ ಚಾಲನೆಯನ್ನು ಪಡ್ಕೊಂಡಿದೆಯೇ ಅನ್ನೋ ಪ್ರಶ್ನೆಗಳು ಹುಟ್ಟಾಕತ್ತೆ. ಈ ಸಂದರ್ಭದಲ್ಲಿ ಅವರದೊಂದು ವಿವೇಕಾನಂದರವರನ್ನು ಕುರಿತು ಒಂದು ಲೇಖನವನ್ನು ಅವರು ಈ ಪುಸ್ತಕದಲ್ಲಿ ಅವರು ತಗೊಂಡಿದ್ದಾರೆ. ಇದು ಬಹಳ ಹಿಂದೆ ಬರೆದಂತಹ ಲೇಖನ ಆದರೂ ಕೂಡ ಇವತ್ತು ದೇಶದ ರಾಜಕಾರಣ ಏನಾಗ್ತಾ ಇದೆ ಅಂದರೆ, ಈ ಎಡಬಲ ಪಂಥಗಳ ನಡುವೆ ಯಾರು ನಾಯಕರು ಯಾರು ಖಳನಾಯಕರು ಅನ್ನೋ ಒಂದು ಗೊಂದಲದಲ್ಲಿ ನಾವು ಇವತ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ವಿವೇಕಾನಂದ ಅವರ ವಿಚಾರಗಳನ್ನು ಕೂಡ ಬಲಪಂಥೀಯ ವಿಚಾರಧಾರೆಗೆ ಎಳೆದುಕೊಳ್ಳುವಂತಹ ಪ್ರಯತ್ನಗಳು ಸಾಕಷ್ಟು ನಡೆದಿದೆ. ಆ ಸಂದರ್ಭದಲ್ಲಿ ಒಂದು ಕ್ಲಾರಿಫಿಕೇಷನ್ ಅನ್ನೋ ರೀತಿಯಲ್ಲಿ ಲೇಖನ ಇಲ್ಲಿ ಬರುತ್ತೆ. ವಿವೇಕಾನಂದರು ಯಾತಕ್ಕೆ ನಮಗೆ ಇವತ್ತು ನಿಜವಾಗಿ ಬೇಕು? ಯುವ ಜನಾಂಗದ ಒಂದು ಮಾದರಿಯನ್ನಾಗಿ ಸ್ವೀಕರಿಸಿದಂತಹ ವಿವೇಕಾನಂದ ಅವರ ವಿಚಾರಗಳು, ಹೊರದೇಶಗಳಲ್ಲಿ ಅವರು ಹರಡಿದ ವಿಚಾರಗಳು ಎಷ್ಟು ಸ್ಪಷ್ಟತೆಯನ್ನು ಒಳಗೊಂಡಿದ್ವು ಅನ್ನೋ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ಅವರು ಮಂಡಿಸ್ತಾರೆ ಅನ್ನುವಂಥದ್ದು. ಮತ್ತು ಇವತ್ತು ಸಂವಿಧಾನದ ಬಗ್ಗೆ ತುಂಬ ಮಾತಾಡ್ತಿರ್ತೀವಿ ನಾವು. ಸಂವಿಧಾನನೂ 3-4 ವರ್ಷಗಳಿಂದ ಯಾಕೆ ಬಂದು ಬೀದಿಯಲ್ಲಿ ನಿಂತು ಚರ್ಚೆಗೆ ಒಳಗಾಗುವ ಸಂದರ್ಭಗಳು ಬಂದಿದೆ ಅಂಥೇಳಿ. ಸಂವಿಧಾನದ ಅಭಿಯಾನ ಕೂಡ ನಮ್ಮಲ್ಲಿ ನಡೀತು. ವಿಠಲ್ ಭಂಡಾರಿ ಅವರನ್ನು ಒಳಗೊಂಡು, ನಾಗಮೋಹನ್ ದಾಸ್ ಅವರನ್ನು ಒಳಗೊಂಡು, ನಮ್ಮ ರಾಜಶೇಖರ್ ಮೂರ್ತಿ ಇವರೆಲ್ಲರೂ ಸೇರಿಕೊಂಡು ಅದನ್ನು ಒಂದು ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಹೋದು. ಯಾಕೆ ಸಂವಿಧಾನವನ್ನು ಕುರಿತು ಚರ್ಚಿಸುವಂತಹ ವಾತಾವರಣ? ಕಲ್ಪವೃಕ್ಷ, ಕಾಮಧೇನು ಅನ್ನೋ ಪದಗಳನ್ನು ನಾವು ಬಳಸ್ತೀವಿ. ಬೇಡಿದ್ದೆಲ್ಲವನ್ನೂ ಅದು ನೀಡಬಲ್ಲದು ಅಂಥೇಳಿ. ಸಂವಿಧಾನ ಇವತ್ತು ಅಲ್ಪಸಂಖ್ಯಾತರಿಗೆ ಮತ್ತು ತುಳಿತಕ್ಕೆ ಒಳಗಾದವರಿಗೆ ಬೇಡಿದ್ದೆಲ್ಲವನ್ನೂ ನೀಡಬಲ್ಲ ಒಂದು ಕಲ್ಪವೃಕ್ಷ ಅನ್ನೋ ರೀತಿಯಲ್ಲಿ ಇವತ್ತು ಪರಿಗಣಿಸಲಾಗತ್ತೆ ಅನ್ನುವಂಥದ್ದು. ಹೀಗೆ ಈ ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡು ಅವರು ಸಾಕಷ್ಟು ಅಂಕಣಗಳನ್ನು ನೀವು ನೋಡಿರ್ಬೋದು. ಮತ್ತು ವರ್ತಮಾನಕ್ಕೆ ಸ್ಪಂದಿಸುವಂತಹ ರೀತಿ ಇರ್ಬೋದು. ಬಹಳ ಈ ಒಂದು ಸಮಾಜಕ್ಕೆ ಏನು ಬೇಕೋ ಅದನ್ನು ಅವರು ಸ್ಪಷ್ಟವಾಗಿ ಹೇಳ್ತಿರ್ತಾರೆ ಮೇಷ್ಟ್ರದನ್ನು. ಅವರ ಅಂಕಣಗಳನ್ನು ಗಮನಿಸಿ, ಕನ್ನಡದ ಬಗ್ಗೆ ಅವರು ಮಾತನಾಡುವ ಒಂದು ಸ್ಪಷ್ಟತೆಯನ್ನು ಗಮನಿಸಿ, ಆಮೇಲೆ ಶಿಕ್ಷಣದಲ್ಲಿರುವಂತಹ ಕೆಲವು ಗೊಂದಲಗಳನ್ನು ಕುರಿತು ಅವರು ಮಾತನಾಡುವ ರೀತಿಗಳನ್ನು ಗಮನಿಸಿ, ಈ ಸಮಾಜಕ್ಕೆ ಏನು ಬೇಕು ಮತ್ತು ಹೇಗೆ ಬೇಕು ಅನ್ನೋ ಸ್ಪಷ್ಟತೆ ಇರೋದ್ರಿಂದಲೇ ಆ ಲೇಖನಗಳು ಕೂಡ ನಮಗೆ ಇವತ್ತು ಬಹಳ ಅಗತ್ಯ ಅಂಥೇಳಿ ಅನಿಸುತ್ತೆ. ಒಟ್ಟು ಆ ಲೇಖನಗಳಲ್ಲಿ ಒಬ್ಬ ಲೇಖಕ ಇದ್ದಾನೆ ಅಂತಾದರೂ ಅಲ್ಲಿ ವಿಚಾರವಾದಗಳಿದೆ, ಸಾಂಸ್ಕೃತಿಕ ಚಿಂತನೆಗಳಿದೆ, ಸಮಾಜ ಹಾಗೂ ಮತ್ತು ಧರ್ಮದ ನಡುವಿನ ಸಂಬಂಧಗಳನ್ನು ಕುರಿತು ಅಲ್ಲಿ ಚರ್ಚೆ ಮಾಡಲಾಗತ್ತೆ. ಈ ಲೇಖನಗಳು ಒಂದು ಕಾಲಕ್ಕೆ ಸಂದು ಮರೆಯಾಗುವಂಥದ್ದಲ್ಲ. ಒಬ್ಬ ಲೇಖಕ ಯಾವಾಗ ಶ್ರೇಷ್ಠನಾಗ್ತಾನೆ ಅಂದರೆ, ಅವನು ಒಂದು ಪೀರಿಯಡ್ಗೆ, ಒಂದು ಕಾಲಕ್ಕೆ ಸಂದು ಮರೆಯಾಗಿ ಹೋದರೆ ಅವನನ್ನು ನಾವು ಲೇಖಕ ಅಂತನ್ನಲ್ಲ. ಯಾಕೆ ಪಂಪನ ಕೆಲ ಮಾತುಗಳನ್ನು, ಬಸವಣ್ಣನನ್ನು ಮತ್ತು ಕುವೆಂಪು ಅವರ ಕೆಲವು ಕೃತಿಗಳನ್ನು ಮತ್ತೆ ಯಾಕೆ ಜ್ಞಾಪಿಸ್ಕೋತೀವಿ ಅಂದರೆ, ಅವರು ಎಲ್ಲ ಕಾಲಕ್ಕೂ
ನಮಗೆ ಸಲ್ಲುವಂಥವರು, ವರ್ತಮಾನದ ಒಂದು ಕೆಲವು ಸಮಸ್ಯೆಗಳಿಗೆ ಅವರು ಆ ಸಂವಾದವನ್ನು ಮಾಡೋದಕ್ಕೆ ಸಾಧ್ಯ ಇರುವಂಥವರು. ಹಾಗಾಗಿ ಮೇಷ್ಟ್ರ ಲೇಖನಗಳು ಕೂಡ ಅವರು ಬಹಳ ಹಿಂದೆ ಬರೆದ ಲೇಖನಗಳನ್ನು ಕೆಲವಲ್ಲಿ ಬಳಸ್ಕೊಂಡಿದ್ದಾರೆ. ಆದರೆ ಇವತ್ತೂ ಕೂಡ ಅವು ಚರ್ಚೆಗೆ ಒಡ್ಡಬಲ್ಲಂತಹ ಲೇಖನಗಳಾಗಿರೋದನ್ನ ನಾವಿಲ್ಲಿ ಕಾಣ್ತೀವಿ. ವಿವೇಕಾನಂದ ಅವರ ಲೇಖನದಲ್ಲಿ ಬಹಳ ಸಾಕಷ್ಟು ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಕೋ ಚನ್ನಬಸಪ್ಪ ಅವರ ಒಂದು ವಿವೇಕಾನಂದರ ಕೃತಿಗಳನ್ನು, ಜಾಹೋ ನಾರಾಯಣ ಸ್ವಾಮಿ ಅವರ ಒಂದು ಕೃತಿಗಳನ್ನು, ಕುವೆಂಪು ಬರೆದ ವಿವೇಕಾನಂದ ಅವರ ಪುಸ್ತಕಗಳನ್ನು, ಇವೆಲ್ಲವನ್ನು ಅಧ್ಯಯನ ಮಾಡೋದ್ರ ಮೂಲಕ ವಿವೇಕಾನಂದ ಇಂದಿನ ಸಂದರ್ಭಕ್ಕೆ ನಮಗೆ ಅವರ ವಿಚಾರಧಾರೆಗಳು ಹೇಗೆ ಬೇಕು, ಯಾಕೆ ಬೇಕು ಅನ್ನೋ ಒಂದು ಸ್ಪಷ್ಟತೆಯನ್ನು ತಮ್ಮ ಲೇಖನದಲ್ಲಿ ಅವರು ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು. ವಿವೇಕಾನಂದರ ಬಗ್ಗೆ ಅವರು ಗುರುತಿಸುವ ಒಂದು ಮಾತು, ಅವರಿಂದು ಏಕ ಸಂಸ್ಕೃತಿ ಏಕಧರ್ಮ ಪ್ರತಿಪಾದನೆಯ ಪರವಾಗಿರಲಿಲ್ಲ ಅಂಥೇಳಿ. ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದಂತಹ ವಿವೇಕಾನಂದರ ವಿಚಾರಧಾರೆಗಳು ಹೇಗೆ ಎಲ್ಲರ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಇದ್ವು ಅನ್ನುವಂತಹ ಮಾತು ಬರುತ್ತೆ. ಸರ್ವಧರ್ಮ ಸಮನ್ವಯ ಸಹಿಷ್ಣುತೆ ಅನ್ನೋ ಪದಗಳು ಆ ಕಾಲದಲ್ಲಿ ಬೇರೆ ಅರ್ಥದಲ್ಲಿ ಬಳಕೆ ಆಗ್ತಿದ್ವು. ಇವತ್ತು ಬೇರೆಯದೇ ರೀತಿಯಲ್ಲಿ ಅವು ತಮ್ಮ ಸ್ವರೂಪ ಪಡ್ಕೊಂಡಿರೋದನ್ನು ನಾವು ಗಮನಿಸ್ತೀವಿ. ಮುಖ್ಯವಾಗಿ ಇವತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಬಗ್ಗೆ ಹೆಚ್ಚು ಚರ್ಚೆಗಳು ನಡೀತಿರೋದನ್ನು ನಾವು ಗಮನಿಸ್ತೀವಿ. ಗಾಂಧಿ ಎಂದಿಗಿಂತಲೂ ಇವತ್ತು ನಮ್ಮ ನಡುವೆ ತುಂಬ ಚರ್ಚೆಯ ಸರಕಾಗಿರೋದನ್ನು, ಕ್ರಮೇಣ ಮರೆಯಾಗ್ತಿರುವಂತಹ ವ್ಯಕ್ತಿತ್ವ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಇಂತಹ ಪರಿಸ್ಥಿತಿಗಳು ಉಂಟಾಯಿತು? ಗಾಂಧಿ ಅಲ್ಲಿ ಆ ಕಡೆ ಅವ್ರಿಗೂ ಸಲ್ಲಿಲ್ಲ, ಈ ಕಡೆ ಇವ್ರಿಗೂ ಕಾಂಗ್ರೆಸ್ಗೂ ಸಲ್ಲಿಲ್ಲ, BJPಗೂ ಸಲ್ಲಿಲ್ಲ ಅಂದರೆ ಗಾಂಧಿಯ ಸ್ಥಾನ ಎಲ್ಲಿ ಅನ್ನೋ ಚರ್ಚೆಗಳನ್ನು ಕೂಡ ನಾವು ಇವತ್ತಿಲ್ಲಿ ನೋಡಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳು ಮತ್ತೆ ಮತ್ತೆ ನಮ್ಮ ನಡುವೆ ಚರ್ಚೆಗೆ ಬರ್ತಾ ಇದೆ, ಸಂವಿಧಾನವನ್ನು ಒಳಗೊಂಡು. ಅಂದರೆ ಈ 3-4 ವರ್ಷಗಳಲ್ಲಿ ನಾವು ಗಮನಿಸಿದರೆ ಯಾಕೆ ಈ ಎಲ್ಲ ವಿಚಾರಗಳನ್ನು ಹಿಂದೆ ಇಷ್ಟು ಜೋರಾಗಿ ನಾವು ಮಾತಾಡ್ತಿರ್ಲಿಲ್ಲ, ಇವತ್ತು ಯಾಕೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆಳುವ ಸರ್ಕಾರಗಳು, ಪ್ರಜಾಪ್ರಭುತ್ವಗಳು, ನಾಯಕರುಗಳು ಸ್ವ ಹಿತಾಸಕ್ತಿಗೆ ತೊಡಗಿದಾಗ ಈ ಥರದ ಚರ್ಚೆಗಳು ಬರೋದನ್ನು ನಾವು ಗಮನಿಸ್ತೀವಿ. ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸರ ಆಳ್ವಿಕೆಗೆ ಸಮನಾಗಿ ಆಡಳಿತವನ್ನು ನಡೆಸಿ ಅದನ್ನು ಮೀರಿ ಒಂದು ದಾಖಲೆಯನ್ನು ನಿರ್ಮಿಸುವಂಥ ಸಂದರ್ಭದಲ್ಲಿ ಕರ್ನಾಟಕ ಇವತ್ತು ಎತ್ತ ಚಲಿಸ್ತಾ ಇದೆ ಅನ್ನೋ ಚಿಂತನೆಗಳನ್ನು ಕೂಡ ನಾವಿವತ್ತು ಮಾಡಬೇಕಾಗತ್ತೆ ಅಂಥೇಳಿ. ಅವರ ಒಂದು ಲೇಖನ ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನೋ ಒಂದು ಲೇಖನ, ಕ್ಯಾಪ್ಷನ್ನೇ ಅದು ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ದೇಶ ಕಟ್ಟಬೇಕಾಗಿದ್ದಾಗ ಏನು ಬೇಕು? ದೇಶಭಕ್ತಿ ಅನ್ನೋ ಒಂದು ಪದವನ್ನು ತುಂಬ ಬಳಸಿದ್ದೀವಿ. ದೇಶದ್ರೋಹ ಅನ್ನೋ ಪದವನ್ನು 3-4 ವರ್ಷಗಳಿಂದ ತುಂಬ ಕೇಳ್ತಾ ಇದ್ದೀವಿ. ಯಾರು ದೇಶದ್ರೋಹಿಗಳು? ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶದ್ರೋಹ ಅನ್ನೋ ಪದಗಳು ತುಂಬ ಬಳಕೆ ಆಗ್ತಾ ಇದ್ದಿದ್ದು ಇತ್ತೀಚೆಗೆ ಯಾಕೆ ಬಳಕೆ ಆಗ್ತಾ ಇದೆ? ಹಾಗಾದರೆ ಈ ನಾಡಿನ ಪ್ರಜೆಗಳೆಲ್ಲರೂ ದೇಶಭಕ್ತರಲ್ವಾ? ಈ ನಾಡು ಅವ್ರಿಗೆ ಸೇರಿದ್ದಲ್ವ ಅನ್ನೋ ಪ್ರಶ್ನೆಗಳು ಹುಟ್ಟುತ್ತೆ. ಎಲ್ಲೆಲ್ಲಿ ಅಸಹಿಷ್ಣುತೆ ಅನ್ನೋ ಪದ ತಾಂಡವ ಆಡುತ್ತೋ ಅಂಥ ಕಡೆ ಮತ್ತೆ ಮತ್ತೆ ಇಂತಹ ಪದಗಳು ಬಳಕೆ ಆಗ್ತಾ ಹೋಗುತ್ತೆ, ಬೇರೆಯದೇ ಅರ್ಥಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದು. ಇತ್ತೀಚೆಗೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳು, ಇತ್ತೀಚೆಗೆ ನಡೀತಾ ಇರುವಂತಹ ಮರ್ಯಾದಾ ಹತ್ಯೆಯ ಇವುಗಳನ್ನು ನಾವು ಗಮನಿಸಿದರೆ, ಹುಬ್ಳಿಯಲ್ಲಿ ನಡೆದಂತಹ ಒಂದು ಮರ್ಯಾದಾ ಹತ್ಯೆಯ ಪ್ರಕರಣವನ್ನು ಗಮನಿಸಿದರೆ ನಾವು ತಂದೆನೇ ಮಗಳನ್ನು ಕೊಲ್ಲುವಂತಹ ಪರಿಸ್ಥಿತಿ ಈ ನಾಡಿನಲ್ಲಿ ಯಾಕೆ ಬಂತು? ಬರ್ಗೂರವರು ತಮ್ಮ ಲೇಖನದಲ್ಲಿ ಅಲ್ಲಲ್ಲಿ ತಾಯ್ತನದ ಬಗ್ಗೆ ತುಂಬ ಮಾತಾಡ್ತಾರೆ. ಪ್ರತಿಯೊಬ್ಬ ನಾಯಕನೂ ಪ್ರತಿಯೊಬ್ಬ ಕೃತಿಯೂ ಒಂದು ತಾಯ್ತನವನ್ನು ಒಳಗೊಂಡಿರಬೇಕು ಅಂಥೇಳಿ. ತಂದೆಗೆ ತಂದೆ ತಾನೇ ಮಾತ್ರ ಇದ್ದಾಗ ಇಂತಹ ಅವಘಡಗಳು ಸಂಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ತಮಿಳಿನ ಪ್ರಸಿದ್ಧ ಲೇಖಕ ಇಮಾಯಂ ಅಂಥೇಳಿ ಒಬ್ಬ ಕಾದಂಬರಿಕಾರ ಬರ್ತಾರೆ. 4 ಸಾಲಲ್ಲಿ ಮಾತುಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಅಲ್ಲಿ ಇಂತಹದೇ ಒಂದು ಮರ್ಯಾದಾ ಹತ್ಯೆಯ ಪ್ರಕರಣ ಬರುತ್ತೆ. ಅವರು ಕೆಳವರ್ಗಕ್ಕೆ ಸೇರಿದಂತಹ ಒಂದು ಕುಟುಂಬದವರು, ಮಗಳು ಇನ್ನೊಂದು ಜನಾಂಗಕ್ಕೆ ಸೇರಿದ ಹುಡುಗನನ್ನು ಪ್ರೀತಿಸ್ತಾಳೆ. ಅದು ಗೊತ್ತಾದ ತಕ್ಷಣ ಮನೆಯಲ್ಲಿ ಅವಳನ್ನು ಗೃಹ ಬಂಧನದಲ್ಲಿ ಇಡಲಾಗತ್ತೆ. ಇಡೀ ಊರು, ಅವನು ಆ ಒಂದು ಪಂಗಡದ ಮುಖಂಡ, ಅವನು ಇಡೀ ಊರಲ್ಲಿ ಪಂಚಾಯಿತಿ ಆದಾಗ ಇಡೀ ಜನ ನಿನ್ನ ಮಗಳನ್ನು ಈ ಥರ ಕೊಲ್ಲಬೇಕು, ಆ ಥರ ಕೊಲ್ಲಬೇಕು, ವಿಷವನ್ನು ಹೀಗೆ ಬಳಸು, ಹೀಗೆ ಹೊಡಿ, ಹಾಗೆ ಬಡಿ ಅಂತೇಳಿ ಅವನಿಗೆ ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ಅವನು ಇಡೀ ರಾತ್ರಿ ತನ್ನ ಮಗಳ ಬಗ್ಗೆ ಆಲೋಚನೆ ಮಾಡಿದಾಗ ಅವನ ಮನಸ್ಸು ಹೇಳುತ್ತೆ, ಇದೆಲ್ಲದಕ್ಕಿಂತಲೂ, ಆಚರಣೆಗಳಿಗಿಂತಲೂ, ವಿಧಿಗಳಿಗಿಂತಲೂ ಬಹಳ ದೊಡ್ಡದಾದದ್ದು ನನ್ನ ಮಗಳು ಅಂಥೇಳಿ.
ಅಲ್ಲಿ ಮಗಳನ್ನು ರಾತ್ರೋರಾತ್ರಿ ಅವನು ಕಳಿಸ್ಬಿಡ್ತಾನೆ, ಹುಡುಗನ ಜೊತೆ ಕಳಿಸ್ಬಿಟ್ಟು ಈತ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಒಂದು ಕಥೆ ಇಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಗೆದ್ದಿದ್ದು ಯಾವುದು? ತಂದೆತನ ಅನ್ನೋಂಥದ್ದು. ಹೀಗೆ ಈ ತಂದೆತನ, ತಾಯ್ತನದ ಪ್ರಶ್ನೆಗಳನ್ನು ಅವರ ಕೃತಿಯಲ್ಲಿ ಮತ್ತೆ ಮತ್ತೆ ತರ್ತಾ ಹೋಗ್ತಾರೆ. ಈ ಮರ್ಯಾದೆ ಹತ್ಯೆಗಳು, ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ರೂಪುಕೊಳ್ತಾ ಇರೋದು ಕೂಡ ನಮಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸ್ಪಂದಿಸಿರೋದು ಕೂಡ ನಮಗೆ ಗೊತ್ತಿದೆ. ಹೀಗೆ ಬಸವನನ್ನು ಕುರಿತು ಹಲವಾರು ವಿಚಾರಗಳು. ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಮತ್ತೆ ಯಾಕೆ 12ನೇ ಶತಮಾನದ ಬಸವಣ್ಣನನ್ನು ಮತ್ತೆ ಯಾಕೆ ಜ್ಞಾಪಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದೇವೆ? ದಯೆ ಇಲ್ಲದ ಧರ್ಮ ಆವುದು ಅನ್ನೋ ಪ್ರಶ್ನೆಯನ್ನು ಮಾಡಿದ ಬಸವಣ್ಣ ಯಾಕೆ ಇವತ್ತು ಪ್ರಸ್ತುತನಾಗಿದ್ದಾನೆ ಅನ್ನೋದನ್ನು ಈ ಕಾಂಟೆಕ್ಸ್ಟ್ಗಳಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಬರಗೂರು ಮತ್ತೆ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಇಲ್ಲಿ 12ನೇ ಶತಮಾನದಲ್ಲಿ ನಡೆದಂತಹ ಅಂತರ್ಜಾತೀಯ ವಿವಾಹ ಆಗ್ಬೋದು, ಕಲ್ಯಾಣದ ಕ್ರಾಂತಿ ಆಗ್ಬೋದು, ಶ್ರಮಿಕರ ಚಳುವಳಿ ಆಗ್ಬೋದು, ಭಾಷಾ ಚಳುವಳಿ ಆಗ್ಬೋದು, ಇದೆಲ್ಲವೂ ಕೂಡ ಇವತ್ತು ಹೇಗೆ ಮುಖ್ಯ ಅನ್ನೋದನ್ನು ಪ್ರಸ್ತುತ ಕರ್ನಾಟಕದ ಸಂದರ್ಭಕ್ಕೆ ಅವರು ಅಪ್ಲೈ ಮಾಡಿಕೊಂಡು ಮಾತನಾಡುವಂಥದ್ದು ಅಂಥೇಳಿ. ಈ ನಡೆ ನುಡಿ ಸಿದ್ಧಾಂತ ಅನ್ನುವಂಥದ್ದು ಏನಿದೆ, ಆಡಿದ್ದನ್ನು ಮಾಡಿ ತೋರಿಸು ಅಂಥೇಳಿ, ಅದನ್ನು ನಾವು ಮುಖ್ಯವಾಗಿ ಇವತ್ತು ಕಲ್ತ್ಕೋಬೇಕಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿ ಬರುತ್ತೆ. ಹಾಗೇನೇ ಮುಖ್ಯವಾಗಿ ಅವರು ಇನ್ನೊಂದು ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನೋ ಒಂದು ಇದರಲ್ಲಿ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕುರಾನನ ಕುರಿತು 3 ಸಂಪುಟಗಳನ್ನು ಕುರಿತು ವ್ಯಾಖ್ಯಾನವನ್ನು ಅವರು ಬರೀತಾರೆ. ಆದರೆ ಮುಸ್ಲಿಮರಿಗೆ ಪ್ರತ್ಯೇಕ ದೇಶದ ಪ್ರಶ್ನೆ ಬಂದಾಗ ಅದನ್ನು ಬೇಡ ಅಂತೇಳಿ ನಿರಾಕರಿಸ್ತಾರೆ. ಈ ರೀತಿಯ ವೈಚಾರಿಕತೆ ಅಂತರಂಗದಲ್ಲಿ, ಜನಾಂಗದಲ್ಲಿ ಏನನ್ನೇ ಆಚರಿಸ್ಕೊಳ್ಳಿ, ಆದರೆ ದೇಶದ ವಿಷಯ ಬಂದಾಗ ಒಂದು ಏಕತೆ, ಸಮಗ್ರತೆಯ ದೃಷ್ಟಿಕೋನಗಳು ಮುಸ್ಲಿಂ ಬಾಂಧವರಲ್ಲೂ ಹೇಗಿದ್ರು ಅನ್ನೋದನ್ನು ಅವರಲ್ಲಿ ಗುರುತಿಸ್ತಾ ಹೋಗ್ತಾರೆ. ಅವರು ಮುಖ್ಯವಾಗಿ ಇಬ್ಬರು ಸ್ನೇಹಿತರ ಒಂದು ವಿಚಾರಗಳನ್ನು ಹೇಳ್ತಾರೆ. 1922ರ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಇಬ್ಬರು ಮುಸ್ಲಿಂ ಸ್ನೇಹಿತರ ಒಂದು ಹಿಂದೂ ಮತ್ತು ಮುಸ್ಲಿಂ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫತ್ತುಲ್ಲಾ ಖಾನ್ ಅನ್ನೋ ಸ್ನೇಹಿತರು ಹೇಗೆ ಹೋರಾಟದಲ್ಲಿ ಒಂದೇ ರೀತಿಯ ನೆಲೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದರು. ಆಮೇಲೆ ಒಂದೇ ದಿನ ಅವರು ಹೇಗೆ ಆತ್ಮಾಹುತಿಯನ್ನು ಗಲ್ಲಿಗೆ ಏರಿದರು ಅನ್ನೋ ವಿಚಾರಗಳನ್ನು ಕೂಡ ಮಂಡಿಸ್ತಾರೆ. ಇವತ್ತು ನಮಗೆ ಬೇಕಾಗಿರೋದು ಒಂದು ಸ್ವಸ್ಥ ಸಮಾಜವನ್ನು ಕಟ್ಟೋದಕ್ಕೆ ಇಂತಹ ವಿಚಾರಗಳನ್ನು ಮತ್ತೆ ಜನರ ಮಧ್ಯೆ ನಾವು ಚರ್ಚೆ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಕೃತಿಯನ್ನು ಬರೆಯೋದು, ಪ್ರಕಟಿಸೋದು ಅದೆಲ್ಲ ಮುಖ್ಯ. ಇವತ್ತು ವೈಚಾರಿಕ ಜಾಗೃತಿಯನ್ನು ಜನರಲ್ಲಿ ಮೂಡಿಸೋದು ಬಹಳ ಮುಖ್ಯ ಅನ್ನೋದನ್ನು ಈ ಒಂದು ಕೃತಿ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಅವರ ಪುಸ್ತಕದಲ್ಲಿ ಅವರು ತುಂಬ ಕಡೆ ಕಾಗೆ ಕಾರುಣ್ಯ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ನಾನು ಅದನ್ನು ಕರೆಕ್ಟಾಗಿ ಯೋಚನೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು, ಕೋಗಿಲೆ ತನ್ನ ಮೊಟ್ಟೆಗಳನ್ನು ಕಾಗೆಯ ಗೂಡಲ್ಲಿ ಇಟ್ಬಿಟ್ಟು ಹೊರಟು ಹೋಗುತ್ತೆ. ಕಾಗೆ ಸ್ವಲ್ಪ ದಡ್ಡ ಪಕ್ಷಿ ಅಂತಲೇ ಅದನ್ನು ಕರೀತಾರೆ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ಕೋಗಿಲೆಯ ಮೊಟ್ಟೆಗಳಿಗೆ ಕಾವನ್ನು ಕೊಟ್ಟು ಮರಿಗಳನ್ನು ಮಾಡುತ್ತೆ. ಇಂತಹ ಒಂದು ಕಾಗೆ ಕಾರುಣ್ಯದ ಒಂದು ಅವಶ್ಯಕತೆ ನಮಗಿವತ್ತು ಈ ಸಮಾಜದಲ್ಲಿ ಇದೆ. ಬೇರೆಯವರನ್ನು ಪೊರೆಯಬಲ್ಲ, ಪರಧರ್ಮ ವಿಚಾರಗಳನ್ನು ಸಹಿಸಬಲ್ಲ, ಇತರರನ್ನು ನಮ್ಮಂತೆಯೇ ಅಂಥೇಳಿ ಭಾವಿಸಬಲ್ಲಂತಹ ಇಂತಹ ಒಂದು ಕಾರುಣ್ಯ ಬೇಕು ಅನ್ನೋ ಮಾತುಗಳು ಕೂಡ ಇಲ್ಲಿ ಬರುತ್ತೆ. ಇನ್ನೊಂದು ಅವರು ಮುಖ್ಯವಾಗಿ ಹೇಳೋದು ಗೋಡ್ಸೆಯ ಧರ್ಮ ಮತ್ತು ಗಾಂಧಿಯ ಧರ್ಮ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಈ ಎಲ್ಲ ಒಂದು ಏನು ಅನಾಹುತಗಳಾದವು ಅದರ ಹಿಂದಿನ ಒಂದು ಪರಿಸ್ಥಿತಿಯನ್ನು ನೋಡಿದರೆ, ಗೋಡ್ಸೆಯ ವಿಚಾರಗಳನ್ನು, ಗೋಡ್ಸೆಯನ್ನು ನಾಯಕನನ್ನಾಗಿ ಬಿಂಬಿಸೋದಕ್ಕೆ ಹೊರಟಿದ್ದು ನಮ್ಮ ದೊಡ್ಡ ದುರಂತ ಅಂಥೇಳಿ. ಗೋಡ್ಸೆಯ ಗಾಂಧಿಯನ್ನು ಕೊಂದ ಹಿನ್ನೆಲೆಯಲ್ಲಿ ಪನ್ಸಾರೆ, ದಾಬೋಲ್ಕರ್, ಕಲಬುರ್ಗಿ, ಗೌರಿ ಈ ಸರಣಿ ಹತ್ಯೆಗಳು ನಮ್ಮಲ್ಲಿ ನಡೀತಾ ಹೋಯಿತು ಅನ್ನುವಂಥದ್ದು. ಒಂದು ಕಡೆ ಗೋಡ್ಸೆಯ ಸಂತತಿ ಬೆಳೀತಾ ಇದೆ, ಇನ್ನೊಂದು ಕಡೆ ಗಾಂಧಿಯನ್ನು ಕೆಳಗೆ ಇಳಿಸಿ ಅವರ ನಾಯಕತ್ವವನ್ನು ಪ್ರಶ್ನಿಸುವಂತಹ ಒಂದು ಮನೋಪರಂಪರೆ ಇನ್ನೊಂದು ಕಡೆ ನಡೀತಾ ಇದೆ. ನಡುವೆ ನಮ್ಮ ಜನಾಂಗ ಎಲ್ಲಿ ಸಲ್ಲಬೇಕು ಅನ್ನೋ ಪ್ರಶ್ನೆಗಳನ್ನು ಅವರು ಹಾಕ್ತಾ ಹೋಗ್ತಾರೆ ಅನ್ನುವಂಥದ್ದು. ಒಂದು ರೀತಿ ಒಂದು ಬೇಟೆ ಮತ್ತು ಬಲಿ. ಬೇಟೆಗಾರ ಇದ್ದಾನೆ, ಅವನು ಬಲಿಯನ್ನು ತಗೊಳ್ತಾ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ಯಾರು ಉಳಿಬೇಕು ಮತ್ತು ಯಾರು ನಿಲ್ಲಬೇಕು ಅನ್ನೋ ಪ್ರಶ್ನೆಗಳನ್ನು ಅವರಿಲ್ಲಿ ಎತ್ತುತ್ತಾ ಹೋಗ್ತಾರೆ ಅನ್ನುವಂಥದ್ದು. ತುಂಬ ಮಾತುಗಳನ್ನು ಆಡೋಕ್ಕೋಗೋದಿಲ್ಲ. ಈ ಒಂದು ಪುಸ್ತಕ ಇವತ್ತಿನ ಸಂದರ್ಭಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪುಸ್ತಕ. ಒಂದು ಕಥೆಯನ್ನು, ಕಾದಂಬರಿಯನ್ನು ಓದ್ತೀವಿ ನಿಜ, ಆದರೆ ವೈಚಾರಿಕತೆಯನ್ನು ಯುವ ಜನಾಂಗದಲ್ಲಿ ಬಿತ್ತೋದು ಮತ್ತು ಎಲ್ಲರಲ್ಲಿ ಅದನ್ನು ಅರ್ಥವಾಗುವ ಹಾಗೆ ತುಂಬ ಕಠಿಣವಾದ ಪದಗಳಲ್ಲಿ, ಸಿದ್ಧಾಂತಗಳಲ್ಲಿ ಹೇಳಲಿಕ್ಕೆ ಹೋದರೆ ಇವತ್ತು ಜನ ಅದನ್ನು
ನಾವೇ ಇವತ್ತು ಏನಾಗಿದ್ದೀವಿ ಅಂದರೆ 20-25 ನಿಮಿಷದ ನಂತರದ ಹೆಚ್ಚು ಮಾತಾಡಿದರೆ ಕೇಳುವ ಸಂದರ್ಭಗಳಲ್ಲಿ ಇಲ್ಲ. ಇವತ್ತು ಜನ ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇಂತಹ ಸಣ್ಣ ಸಣ್ಣ ಪುಸ್ತಕಗಳು ಜನರಿಗೆ ತಲುಪಬೇಕು. ಇವತ್ತು ಅದು 50% ರಿಡಕ್ಷನಲ್ಲಿ ಕೂಡ ಇದೆ, ಅದನ್ನ ರಿಯಾಯಿತಿಯಲ್ಲಿ ಕೂಡ ಇಲ್ಲಿ ಪುಸ್ತಕವನ್ನು ಮಾಡಲಾಗ್ತಾ ಇದೆ. ಈ ಪುಸ್ತಕವನ್ನು ಎಲ್ಲರೂ ಕೊಳ್ಳ್ರಿ. ಮೇಷ್ಟ್ರಂಥವರು ಸಂತತಿ ಮತ್ತೆ ಹೆಚ್ಚಲಿ. ಏಕೆಂದರೆ ಬಹಳಷ್ಟು ಜನ ಈಗಾಗಲೇ ತಮ್ಮ ವಿಚಾರಗಳಲ್ಲಿ ತಾವೇ ನಂಬಿಕೆಗಳನ್ನು ಕಳ್ಕೊಂಡು ಈ ಸಮಾಜದಲ್ಲಿ ಇನ್ನೇನು ಸುಧಾರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಿರಾಸೆಗೆ ಒಳಗಾದಂಥ ಸಂದರ್ಭದಲ್ಲಿ ಮೇಷ್ಟ್ರು ಒಂದು ಭರವಸೆಯನ್ನು, ಒಂದು ಕನಸನ್ನು ಇಟ್ಟುಕೊಂಡು ಸಮಾಜಕ್ಕೆ ನನ್ನಿಂದ ಏನಾಗ್ಬೋದು ಅನ್ನೋ ಚಿಂತನೆಗೆ ತೊಡಗೋದ್ರ ಮೂಲಕ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದೆಲ್ಲರಿಗೂ ತಲುಪಲಿ, ಅವರ ಆಶಯಗಳು ಈಡೇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.